ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬ್ರೆಡ್ಡಿಂದ ಕಜ್ಜಾಯ ಮಾಡ್ತಾಯಿದ್ದೀನಿ. ಕಾಯಿ ಕಜ್ಜಾಯ ಯಾವ ಥರ ಇದೆ ಅಂತ ಹೇಳಿ. ಇವಾಗ ನಾನು ಏನೇನು ತೊಗೊತಾ ಇದ್ದೀನಿ ಐಟಮ್ಸು ನೋಡಿ. ಬಾದಾಮಿ, ಗೋಡಂಬಿ, ಸಕ್ಕರೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಕಾಯಿ ಮೇಲ್ಗಡೆ ಚಿಪ್ಪೆ ಇಟ್ಕೊಂಡಿದ್ದೀನಿ. ಬ್ರೆಡ್ ತೊಗೊಂಡಿದ್ದೀನಿ. ಇವಾಗ ಅದೆಲ್ಲ ಮಿಕ್ಸಿ ಹಾಕ್ಕೋಬೇಕು. ಕಾಯಿ ಮಿಕ್ಸಿ ಹಾಕ್ಕೋಬೇಕು, ತರಿಯಾಗಿ ಹಾಕ್ಕೋಬೇಕು. ಯಾಕಂದರೆ ನೀರೇನು ಹಾಕ್ಕೋಬಾರ್ದು. ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಜಾಮೂನ್ ಥರ ತಿಂದಂಗಾಗುತ್ತೆ ಮತ್ತು ಕಾಯಿ ಒಬ್ಬಟ್ಟು ತಿಂದಂಗಾಗುತ್ತೆ. ಆ ಥರ ಟೇಸ್ಟ್ ಇರುತ್ತೆ. ಯಾಕಂದರೆ ಕಾಯಿ ಹಾಕ್ತಾಯಿದ್ದೀವಲ್ಲ, ಒಳಗಡೆ ಕಾಯಿ ಇರುತ್ತಲ್ಲ, ಸೇಮ್ ಕಾಯಿ ಒಬ್ಬಟ್ಟು ತಿಂದಂಗೆ ಅನಿಸುತ್ತೆ. ಬ್ರೆಡ್ಡಿಂದನೂ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ನೀವು ಯಾವಾಗಲೂ ಟ್ರೈ ಮಾಡಿದರೆ ಹೇಳಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ನೋಡಿ, ಈ ಥರ ಮಿಕ್ಸಿ ಮಾಡ್ಕೋಬೇಕು ತರಿಯಾಗಿ. ಇಷ್ಟಿದ್ರೆ ಸಾಕು. ಜಾಸ್ತಿ ಫುಲ್ ನುಣ್ಣಗಾಗಬೇಕು ಅನ್ನೋದೇನಿಲ್ಲ. ಇಷ್ಟಿದ್ರೆ ಸಾಕು. ಇವಾಗ ನಾನು ಸಕ್ಕರೆ ಪಾಕ ತೊಗೊಳಕ್ಕೆ ಒಂದು ತವ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕೊತಾ ಇದ್ದೀನಿ. ಒಂದು 4-5 ಸ್ಪೂನ್ ತೊಗೊಂಡಿದ್ದೀನಿ ಸಕ್ಕರೆ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಅದು ಗೊತ್ತಾಗಿಲ್ಲ ಅಷ್ಟೇ. ಈ ಸಕ್ಕರೆ ಪಾಕ ಆಗೋಷ್ಟರಲ್ಲಿ ನಾನು ನೋಡಿ ನೀರು ಹಾಕಿದ್ದೀನಿ. ಸಕ್ಕರೆ ಪಾಕ ಆಗೋಷ್ಟಕ್ಕೆ ಬ್ರೆಡ್ಡಿಂದ ಇದು ಮಾಡ್ಕೊಳ್ಳೋಣ. ಕರ್ಜಿಕಾಯಿ ಶೇಪ್ ಮಾಡ್ಕೊತಿದ್ದೀನಿ. ನೋಡಿ, ಒಂದು ಬಾಕ್ಸಿನ ಕ್ಯಾಪ್ ಇರುತ್ತಲ್ಲ, ಓವಲ್ ಶೇಪು, ಅದು ರೌಂಡು ಈ ಥರ ಬಂದು ದೊಡ್ಡದೇ ಇರೋದು ತೊಗೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ ದೊಡ್ಡದಾಗೆ. ನಾನು ಚಿಕ್ಕ ತೊಗೊಂಡಿದ್ದೀನಿ. ನಾನು ಚಿಕ್ಕ ಬಂದು ಸಿಕ್ತು, ಚಿಕ್ಕದೇ ತೊಗೊಬಂದೆ. ನೋಡಿ, ಈ ಥರ ಶೇಪ್ ಬರುತ್ತೆ. ಇದನ್ನು ಸ್ವಲ್ಪ ನೀರು ಒದ್ದೆ ಮಾಡಿ ಒಂದು ಪ್ಲೇಟ್ ಮೇಲೆ ಹಾಕಿ, ಇಲ್ಲಾಂದರೆ ಮನೆ ಮೇಲೆ ಹಾಕ್ಕೊಂಡು ಒಸಿಬೇಕು. ಸ್ವಲ್ಪ ಒಸಿದ್ರೆ ಅಗಲ ಆಗುತ್ತೆ, ಮತ್ತು ಇದಾಗಲ್ಲ, ಅಂಟ್ಕೊಳುತ್ತೆ ಬೇಗ. ನೋಡಿ, ಇದರ ಒಳಗಡೆಗೆ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಟ್ಬಿಟ್ಟು ಸುತ್ತ ನೀರು ಅಂಟಿಸ್ಬಿಟ್ಟು ಪ್ರೆಸ್ ಮಾಡಬೇಕು. ಆವಾಗ ಅಂಟ್ಕೊಳುತ್ತೆ, ಓಪನ್ ಆಗಲ್ಲ. ಅದು ಎಣ್ಣೆಗೆ ಹಾಕಿದ್ರೆ ಓಪನ್ ಆಗಲ್ಲ. ನೋಡಿ, ಈ ಥರ ಸುತ್ತ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡ್ರೆ, ಗಟ್ಟಿ ಪ್ರೆಸ್ ಮಾಡಿರಿ, ಅದು ಓಪನ್ ಆಗಲ್ಲ. ನನಗಂತೂ ಸ್ವೀಟೇ ಇಷ್ಟ ಇಲ್ಲ, ಆದರೂ ಸ್ವೀಟ್ ಇಷ್ಟಪಟ್ಟೆ. ಟೇಸ್ಟ್ ಚೆನ್ನಾಗಿತ್ತು. ಇದು ಒಂಥರ ವೆರೈಟಿ ಸ್ವೀಟ್ ಥರ ಅನಿಸುತ್ತೆ ಹಬ್ಬದ ಟೈಮಲ್ಲಿ ಮಾಡಿದ್ರೆ. ನೋಡಿ, ಇದು ಓವಲ್ ಶೇಪ್ ತೋರಿಸ್ತಾ ಇದ್ದೀನಿ. ಈ ಥರ ಓವಲ್ ಶೇಪ್ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಒಸ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸುತ್ತ ನೀರು ಹಾಕಿಸ್ಕೊಂಡು ಒಳಗಡೆ ಮಿಕ್ಸಿ ಮಾಡ್ಕೊಂಡಿರೋದು ಇಟ್ಬಿಟ್ಟು ಸುತ್ತ ನೀರು ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ಓವಲ್ ಶೇಪ್ ಬರೋದು. ನೋಡಿ, ಈ ಥರ ಪ್ರೆಸ್ ಮಾಡಬೇಕು. ನೋಡಿ, ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ವೆರೈಟಿ ಶೇಪ್ ಮಾಡ್ಕೋಬೋದು ಬಂದಿಂದನೂ. ನೋಡಿ, ಸಕ್ಕರೆ ಪಾಕ ಬಂದಿದೆ ಆಲ್ರೆಡಿ. ಇದು ಆಫ್ ಮಾಡ್ತೀನಿ. ಸಕ್ಕರೆ ಪಾಕ ಬಂದಿದೆ. ಮತ್ತೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಾಯಾಗಿ ಇಡ್ತಾಯಿದ್ದೀನಿ. ಸ್ವಲ್ಪ ಆದರೆ ಸಾಕು, ಜಾಸ್ತಿ ಮುಳುಗಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಹಾಕಿದ್ರೆ ಸಾಕು, ಬೇಗ ಫ್ರೈ ಆಗುತ್ತೆ ಅದು. ನೋಡಿ, ಆ ಕಡೆ ಈ ಕಡೆ ಎರಡು ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ. ಇನ್ನು ಸ್ವಲ್ಪ ಟರ್ನ್ ಮಾಡ್ಕೊತಾ ಇದ್ದೀನಿ ಈ ಸೈಡು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕಮೆಂಟ್ ಹಾಕಿ.
ನೋಡಿ ಈ ಥರ ಫ್ರೈ ಆಗಿದೆ. ಎಣ್ಣೆನೂ ಅಷ್ಟೊಂದು ಹೀರ್ಕೊಂಡಿಲ್ಲ. ಎಷ್ಟು ಹಾಕಿದೆ ಅಷ್ಟೇ ಅನಿಸುತ್ತೆ ನನಗೆ. ನೀವು ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವು ಈ ಥರ ಯಾವ ಥರ ತಿಂದಿದ್ದೀರಾ ಅಂತ ಹೇಳಿ. ಮಕ್ಕಳು ಮಾಡಿಕೊಟ್ರೆ ಈ ಥರ ಇಷ್ಟಪಟ್ಟು ತಿಂತಾರೆ. ಇದನ್ನೆಲ್ಲ ತಗೊಂಡ್ಬಿಟ್ಟು ಸೈಡಲ್ಲಿ ಇದನ್ನು ಸ್ವಲ್ಪ ಆರಿದ ತಕ್ಷಣ ಸಕ್ಕರೆ ಪಾಕದಲ್ಲಿ ಹಾಕಬೇಕು. ನೋಡಿ ಸಕ್ಕರೆ ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹೀರ್ಕೊಳೋವರೆಗೆ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಹೀರ್ಕೊಳುತ್ತೆ, ಬ್ರೆಡ್ ಅಲ್ವಾ ಅದು ಬೇಗ ಹೀರ್ಕೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ. ನೋಡಿ ರೆಡಿಯಾಗಿದೆ. ಇದ್ರ ಮೇಲ್ಗಡೆ ಬಾದಾಮಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಜಾಮೂನ್ ಥರ ಅನಿಸುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಹೇಗಿಂತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ವಾಚ್ ದ ವಿಡಿಯೋ. ನೋಡಿ ಇದು ಸಕ್ಕರೆ ಪಾಕ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಇದು ಈ ಥರ ಕೈಯಲ್ಲಿ ಹಿಂಗೆ ಮುರಿದ್ರೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಹಲ್ಲಿ ಇಲ್ದವರು ತಿನ್ಬೋದು, ಚಿಕ್ಕ ಮಕ್ಕಳು. Thank you, watch the video.